ರಾಜಕಾರಣ ಅಂದರೆ ಏನಾಗಿಬಿಟ್ಟಿದೆ ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಒಂದು ಬಿಸ್ನೆಸ್ ಆದಂಗಾಗಿದೆ. ಅಧಿಕಾರಕ್ಕಾಗಿ ಲಾಬಿ ಮಾಡುವ ಅವಶ್ಯಕತೆಯೂ ನನಗೆಲ್ಲ. ಎಲ್ಲರೂ ಅಂತ ಹೇಳೋದಿಲ್ಲ, ಭಾಳಷ್ಟು ಜನ ದುಡ್ಡಿಗೆ ಬೆನ್ನು ಹತ್ತಿ ರಾಜಕಾರಣಿಗಳಂದ್ರೆ ಜನ ಮೂಗು ಮುರಿಯುವಂಥ ಸ್ಥಿತಿಗೆ ಬಂದು ತಲುಪೈತೆ. ಇವತ್ತು ಅಧಿಕಾರ ಸಿಗಲಿಲ್ಲ ಅಂತೇಳಿ ಯಾರ್ದಾರ ಮನೆ ಬಾಗಿಲಿಗೆ ಅಡ್ಡಾಡಿ ನನಗೆ ಅಧಿಕಾರ ಕೊಡ್ರಿ ಅಂತೇಳಿ ಪರಿತಪಿಸೋ ವ್ಯಕ್ತಿನ ಅಲ್ಲ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗ್ ನಡೀತಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೊರಗೆ ಬಂದಿರತಕ್ಕಂಥ ವಿಷಯಗಳನ್ನು, ಮೊದಲನೇದಾಗಿ ಬಂದಿರತಕ್ಕಂಥ ವೋಟ್ ಚೋರಿಂಗ್ ವಿಷಯಗಳನ್ನಾಗಿರಲಿ, ಎರಡನೇ ಬಂದಿರತಕ್ಕಂಥ 2.5 ವರ್ಷದ ರಾಜ್ಯ ಸರ್ಕಾರದ 5 ಪಂಚ ಗ್ಯಾರಂಟಿ ವಿಷಯಗಳನ್ನಾಗಿರಲಿ, ಮೂರನೇ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿಷಯಗಳಂತ ಹೇಳಿದ್ರೆ 11 ವರ್ಷದ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯಗಳನ್ನಾಗಿರಲಿ ಮತ್ತು ಕೇಂದ್ರ ಸರ್ಕಾರದ ಆಡಳಿತ ವಿಷಯಗಳನ್ನಾಗಿರಲಿ ಮತ್ತು ಸತತವಾಗಿ 4 ರಿಂದ 5 ಬಾರಿ ಗೆದ್ದು ಬಿಗುತ್ತಾ ಇರುವಂಥ PC ಗದ್ದಿಗೌಡರವರ ಬಾಗಲಕೋಟೆಗೆ ಕೊಡುಗೆಗಳನ್ನು ಏನು ಅನ್ನುವಂಥ ವಿಷಯಗಳಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೆದಿಂದ ವಿಶೇಷವಾಗಿ ಗ್ರೌಂಡ್ ರಿಯಾಲಿಟಿ ವರ್ಕಿಗೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ 1.5 ವರ್ಷದ BJP JDS ಮೈತ್ರಿಕೂಟವನ್ನು ಕೂಡ ಈ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಬರ್ತಾ ಇದೆ. 140 ಸ್ಥಾನ ಗೆದ್ದು ಬಿಗಿದ್ರು ಕೂಡ ಯಾಕೆ ಭಾರತೀಯ ಜನತಾ ಪಕ್ಷದ ಅನೇಕ ವಿಷಯಗಳನ್ನು ಕೂಡ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾಕೆ ತೋರಿಸ್ತಾ ಇಲ್ಲ? ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ವಿಶೇಷ ವ್ಯಕ್ತಿಯವರ ಜೊತೆ ಮತ್ತು ಮಾಜಿ ವಿಧಾನ ಪರಿಷತ್ತಿನ ಅವಾಗಿನ ಸದನ ನಾಯಕರಾಗಿ ಕಾರ್ಯನಿರ್ವಹಿಸತಕ್ಕಂಥವ್ರು, ಮಾಜಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸಚಿವರಾಗಿ ಬಾಗಲಕೋಟೆ ಜಿಲ್ಲೆಗೆ ಅನ್ನೋದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಪ್ರೇಮಿ ಮತ್ತು ವಿಶೇಷವಾಗಿ ಆರೋಗ್ಯದ ಕಡೆ ದೃಷ್ಟಿಕೋನ ಇಟ್ಕೊಂಡ್ಬಂದಿರ್ತಕ್ಕಂಥವ್ರು ಬಸವ, ಬುದ್ಧ, ಅಂಬೇಡ್ಕರ್ ಅವರ ಮೇಲೆ ಮತ್ತು ಅನೇಕ ವಿಷಯಗಳಲ್ಲಿ ಕೂಡ ಇವರು ಜನಸಾಮಾನ್ಯರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ವಿ ಪಾತ್ರ ವಹಿಸಿರ್ತಕ್ಕಂಥವ್ರು ಮೊದಲನೇದು. ಮತ್ತು ಈಗಿನ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ಮೂಢನಂಬಿಕೆಯಲ್ಲಿ ಇರ್ತೀವಿ. ಆ ಮೂಢನಂಬಿಕೆ ವಿರೋಧದಲ್ಲಿ ಇದ್ದಿರ್ತಕ್ಕಂಥ ಮಾನ್ಯ ಶ್ರೀ ಬಾಗಲಕೋಟೆ ಜಿಲ್ಲೆಯ ವಿಶೇಷ ವ್ಯಕ್ತಿ, ಮುತ್ಸದ್ದಿ ರಾಜಕಾರಣಿ, ಹಿರಿಯರು ಮತ್ತು ಹಿರಿಯರ ಜೊತೆ, ಕಿರಿಯರ ಜೊತೆ, ಸಹೋದರ ಜೊತೆ, ಸಹೋದರಿಯರ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮ ಬಾಂಧವ್ಯವನ್ನು ಯಾವ ರೀತಿ ಇರಬಹುದು ಅಂತ ಎಲ್ಲ ಒಂದು ಚೌಕಟ್ಟನ್ನು ಕಟ್ಟಿಕೊಂಡು ಬಾಪೂಜಿ ಸಂಸ್ಥೆಯನ್ನು ಕಟ್ಟಿ, ಬಾಪೂಜಿ ಬ್ಯಾಂಕ್ ಅನ್ನು ಕೊಟ್ಟು ಅನೇಕ ಜಿಲ್ಲೆಯಲ್ಲಿ ಮತ್ತು ಅನೇಕ ತಾಲೂಕಿನಲ್ಲಿ ಕೂಡ ಇವರು ಸ್ಥಾಪನೆ ನಡೆಸಿರ್ತಕ್ಕಂಥ SR ಪಾಟೀಲ್ ಅವ್ರ ಜೊತೆ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆದಿಂದ ಭೇಟಿ ಮಾಡಲಾಗಿದೆ. SR ಪಾಟೀಲ್ ಅವರ ಮೀನ್ಸ್ ಶಿವನಗೌಡ, ರುದ್ರಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತಾವು ಚೆನ್ನಾಗಿದ್ದೀರಿ? ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಸರ್. ಆರೋಗ್ಯ ಹೇಗಿದೆ ಸರ್ ನಿಮ್ಮದು? ಆರೋಗ್ಯ ಚೆನ್ನಾಗಿದೆ. ಹೇಗೆ ಸರ್, ಹೇಗೆ ಹೆಲ್ತ್ ಬಗ್ಗೆ ತಾವು ಹೆಂಗೆ ಕಾನ್ಸೆಪ್ಟ್ ಕೊಡ್ತೀರಿ? ಯಾವ ರೀತಿ ಆರೋಗ್ಯದ ಬಗ್ಗೆ ನಿಮ್ಮ ಜಾಗೃತಿ ಇದೆ? ಬೆಳಗ್ಗೆ 6 ರಿಂದ 7 ಕಿಲೋಮೀಟರ್ ವಾಕ್ ಮಾಡ್ತೇನೆ ನಾವು. ಆಮೇಲೆ ದಿನವಿಡೀ ಸಾಕಷ್ಟು ಕೆಲಸ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಂಡಿರ್ತೀನಿ. ಕನಿಷ್ಠ ದಿವಸಕ್ಕೆ 10-12 ತಾಸಿನವರೆಗೂ ನಾನು ಕೆಲಸ ಮಾಡ್ತೇನೆ. ಹೀಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿದೆ. ಸಾತ್ವಿಕ ಆಹಾರ ಊಟ ಮಾಡ್ತೇವೆ. ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೇನು ಇಲ್ಲಿವರೆಗೆ ತೊಂದರೆ ಆಗಿಲ್ಲ. ಓಕೆ, ಸುಮಾರು 78-79 ವರ್ಷಕ್ಕೆ ಕಾಲಿಡ್ತಾ ಇದೆ. 77 ವರ್ಷ, 77 ರಿಂದ 78ಕ್ಕೆ ಕಾಲಿಡ್ತಾ ಇದ್ದೇನೆ. ಈ ರಾಜಕೀಯ ವಿಷಯಗಳ ಬಗ್ಗೆ ಬರ್ತಾ ಇದ್ದೇನೆ. SR ಪಾಟೀಲ್ ಅವರು ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಮುತ್ಸದ್ದಿ ರಾಜಕಾರಣಿಯವರು ಮತ್ತು ಹಿರಿಯರಲ್ಲಿ ಹಿರಿಯರಾಗಿರ್ತಾರೆ, ಕಿರಿಯರಲ್ಲಿ ಕಿರಿಯರಾಗಿರ್ತಾರೆ, ಮಹಿಳೆಯರಲ್ಲಿ ಸಹೋದರನಾಗಿರ್ತಾರೆ, ಅಕ್ಕ ತಂಗಿಯರಲ್ಲಿ ತಮ್ಮನಾಗಿ ಅಣ್ಣನಾಗಿ ಇರ್ತಾರೆ ಅನ್ನೋಂಥ ಒಂದು ವಿಷಯಗಳನ್ನು ಕೂಡ ನಾನು ಕೇಳಿದ್ದೇನೆ. ಹೌದಾ ಸರ್? ಇದು ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮ್ಮ ರಾಜಕೀಯ ಜೀವನ? ಅದು ನಮ್ಮ ಸಂಸ್ಕಾರ. ಪ್ರತಿಯೊಬ್ಬ ಮನುಷ್ಯನಿಗೂ ಸಂಸ್ಕಾರ ಇರಲೇಬೇಕು, ಸಂಸ್ಕೃತಿ ಇರಬೇಕು, ನಯ ವಿನಯ ಸೌಜನ್ಯತೆ ಶಿಷ್ಟಾಚಾರದಿಂದ ಮನುಷ್ಯ ಬದುಕಬೇಕು. ಅದನ್ನು ನಾವು ಜಾರಿಯಲ್ಲಿ ತರಲಿಕ್ಕೆ, ಅಳವಡಿಸ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಅವತ್ತು ಎಲ್ಲಿಂದ ಪ್ರಾರಂಭವಾಯಿತು ಸರ್ ನಿಮ್ಮ ರಾಜಕೀಯ ಜೀವನ? ಬೆಳಿಗ್ಗೆಯಿಂದ ಹುಟ್ಟಿ ಬೆಳೆದು ಬೀಳಿಗೆಯಲ್ಲಿ 1975ರಲ್ಲಿ ನಾನು ಬೀಳಿಗೆ ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಪ್ರಾರಂಭ ಮಾಡಿದೆ. ಅಂದಿನಿಂದ ಕಾಂಗ್ರೆಸ್ ಪಕ್ಷದ ಜೊತೆ
ನಾನು ಗುರುತಿಸ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿವರೆಗೆ ಅನೇಕ ಏಳು ಬೀಳುಗಳನ್ನು ಕಂಡಿದ್ದೆವು. ಅನೇಕ ಸ್ಥಾನಮಾನದಲ್ಲಿ ಜನಸೇವೆ ಮಾಡುವಂಥ ಅವಕಾಶ ನನ್ನ ಪಕ್ಷದವರು ನಾನು ನೀಡಿದ್ದಾರೆ. 24 ವರ್ಷ ಮೇಲ್ಮನೆ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಒಮ್ಮೆ ಸಚಿವನಾಗಿ ಕೆಲಸ ಮಾಡಿದ್ದೀನಿ. 2 ಸಲ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೀನಿ. ಒಮ್ಮೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಉತ್ತರ ಕರ್ನಾಟಕದ ಜವಾಬ್ದಾರಿಯನ್ನು ಹೊತ್ತು ಕೂಡ ಕೆಲಸ ಮಾಡಿದೆ. ಅನೇಕ ಮಜಲಿನಲ್ಲಿ ಅನೇಕ ಸ್ಥಾನಮಾನದಲ್ಲಿ ನಾನು ಕೆಲಸ ಮಾಡಿದೆ. ಪಕ್ಷ ನನಗೆ ಅವಕಾಶ ನೀಡಿದ್ದನ್ನು ಕೂಡ ನಾನು ಸ್ಮರಿಸ್ಕೋತೀನಿ ಈ ಸಂದರ್ಭದಲ್ಲಿ. ಸದ್ಯ ಕರ್ನಾಟಕ ಭಾಗದಿಂದ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಾವು ಅನೇಕ ವಿಷಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಕೆಲವೊಂದಿಷ್ಟು ವಿಷಯದಲ್ಲಿ ನಿಮಗೆ ಹಿನ್ನಡೆ ಆಗಿದೆ. ಯಾಕೆ ಸರ್ ಇದು? ನನಗೆ ನಾನು ನನ್ನ ಬದುಕಿನುದ್ದಕ್ಕೂ ಅನೇಕ ಚುನಾವಣೆಗಳು ಮಾಡಿದ್ದೀನಿ. ಒಂದೇ ಒಂದು ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಸೋತಿದ್ದೀನಿ. ಅದು ಒಂದು ಬಿಟ್ಟು ಉಳಿದ ಎಲ್ಲ ಚುನಾವಣೆಯೂ ಗೆದ್ದಿದ್ದೀನಿ ನಾನು. ಜನ ನನಗೆ ಗೆಲ್ಲಿಸಿದ್ದಾರೆ. ನಾ ಗೆದ್ದಿದ್ದೀನಿ ಅನ್ನೋಲ್ಲ, ಜನ ನನ್ನ ಗೆಲ್ಲಿಸಿದ್ದಾರೆ. ಈ ಹಿಂದಿನ ಬಾರಿಯಿಂದ ನಿಮಗೆ ವಿಧಾನ ಪರಿಸ್ಥಿತಿಗೆ ಅವಕಾಶ ಸಿಗಲಿಲ್ಲ. ಸಿಗಲಾರಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆದವು. ಆದರೂ ಕೂಡ ನಿಮ್ಮಂಥ ಹಿರಿಯ ಮುತ್ಸದ್ದಿ ರಾಜಕಾರಣಿಯವರಿಗೆ ಯಾಕೆ ನಿಮ್ಮ ಪಕ್ಷ ಅವಕಾಶ ಕೊಡಲಿಲ್ಲ ಸರ್? ಪಕ್ಷದ ನಾಯಕರನ್ನ ಕೇಳ್ಬೇಕು ನೀವು. ಅವ್ರು ಯಾಕೆ ಅವಕಾಶ ಕೊಡಲಿಲ್ಲ ಅನ್ನೋದನ್ನು ನಮ್ಮ ಪಕ್ಷದ ವರಿಷ್ಠರು, ರಾಜ್ಯದ ವರಿಷ್ಠರಿಗೆ, ಕೇಂದ್ರದ ವರಿಷ್ಠರಿಗೆ ಕೇಳೋದು ಸೂಕ್ತ. ನಾನು ಯಾವಾಗಲೂ ಉತ್ತರ ಕರ್ನಾಟಕ ಭಾಗದಿಂದ ಬಂದ ರಾಜಕಾರಣಿ ಇರೋದ್ರಿಂದ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ಅನ್ನೋದ್ರಲ್ಲೇ ನಾ ಮೊದಲಿಗ. ಇವತ್ತು ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ. ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದಂಥ ಸಂದರ್ಭದಲ್ಲಿ ನಾನು ಪಾದಯಾತ್ರೆ ಮಾಡಿದ್ದೀನಿ. ವಿಶೇಷವಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದ ವಿಚಾರವಾಗಿ, ಮಹದಾಯಿ ವಿಚಾರವಾಗಿ ಮತ್ತು ನವಲಿ ಸಮಾನಾಂತರ ಅಣೆಕಟ್ಟಿನ ವಿಚಾರದಲ್ಲಿ ನಾನು ಪಾದಯಾತ್ರೆ ಕೂಡ ಮಾಡಿದ್ದೀನಿ. ಆಮೇಲೆ ಟ್ರ್ಯಾಕ್ಟರ್ ಯಾತ್ರೆ, ಚಾರಿತ್ರಿಕವಾದಂಥ ಟ್ರ್ಯಾಕ್ಟರ್ ಯಾತ್ರೆ ಕೂಡ ಮಾಡಿದ್ದೀನಿ. ಬಹುತರವಾಗಿ ಉತ್ತರ ಕರ್ನಾಟಕದ ಪರವಾಗಿ ನಾನು ಧ್ವನಿ ಎತ್ತಿದಾಗ ಲಕ್ಷಾಂತರ ಜನ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅದು ಏನೋ ಅವ್ರಿಗೆ ಇರಿಸುಮುರ್ಸಾದರೂ ಆಗಿರ್ಬೋದು. ಅವರು ಯಾಕೆ ಚುನಾವಣೆ ಕಣದಿಂದ ನಮಗೆ ದೂರ ಸರಿಸಿದ್ದಾರೆ, ಅದಕ್ಕೆ ಅವರ ಆನ್ಸರ್ ಮಾಡೋದು ಯೋಗ್ಯ ಅಂತ ನಾನು ಭಾವಿಸ್ತೇನೆ. ಸರಿ ಸರ್, ನಂತರ ನಾನು ಅಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲಿ ಸಂದರ್ಭಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ನೇರವಾಗಿ ನಿಮ್ಮ ವಿಷಯಗಳನ್ನು ಕೂಡ ನಾನು ನೇರವಾಗಿ ಪ್ರಶ್ನೆ ಕೇಳುವಂಥ ಪ್ರಯತ್ನ ನಾನು ನಡೆಸ್ತೇನೆ. ಬಾಗಲಕೋಟ್ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷವಾಗಿ ನಿಮ್ಮನ್ನು ಜನ ಭಾಳ ಇಷ್ಟಪಡ್ತಾರೆ ಮತ್ತು ಅನೇಕ ವಿಷಯದಲ್ಲಿ, ಒಂದೇ ವಿಷಯದಲ್ಲಿ ಅನೇಕ ವಿಷಯದಲ್ಲಿ, ಅದು ಶಿಕ್ಷಣ ವಿಷಯದಲ್ಲಿ ಆಯಿತು, ಅದು ಮೆಡಿಕಲ್ ವಿಷಯದಲ್ಲಿ ಆಯಿತು ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆ ವಿಷಯಗಳನ್ನು ಆಯಿತು. ಇದರಲ್ಲಿ ನಿಮ್ಮ ಜನ ಭಾಳ ಇಷ್ಟಪಡ್ತಾರೆ. ನಿಮ್ಮ ಸೇವೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಯಾವ ರೀತಿಯಿಂದ ಸೇವೆ ಇದೆ ಸರ್? ಎಲ್ಲ ಅನೇಕ ರಂಗದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವತ್ತು ಶೈಕ್ಷಣಿಕ ರಂಗದಲ್ಲಿ ಕೆಲಸ ಮಾಡಿದ್ದೀನಿ. 2009ರಲ್ಲಿ ನಾನು ಶಿಕ್ಷಣ ಪ್ರತಿಷ್ಠಾನ ನನಗೆ ಜನ್ಮ ಕೊಟ್ಟ ಗ್ರಾಮದಲ್ಲಿ ಪ್ರಾರಂಭ ಮಾಡಿದೆ. ಒಂದು LKGಲಿಂದ ಪ್ರಾರಂಭ ಆಯಿತು. ಕೇವಲ 15 ವರ್ಷದಲ್ಲಿ ನಾವು ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಅಲ್ಲಿ ಗ್ರಾಮೀಣ ಭಾಗದಾಗ ಪ್ರಾರಂಭ ಮಾಡಿದೆವು. 600 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ, ಒಂದು ಬೃಹತ್ ವೈದ್ಯಕೀಯ ಕಾಲೇಜು ಕೂಡ ಅಲ್ಲಿ ನಿರ್ಮಿಸಿ, ಎಲ್ಲರೂ ವೈದ್ಯಕೀಯ ಕಾಲೇಜು ಪಟ್ಟಣ ಪ್ರದೇಶದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಜಿಲ್ಲಾ ಕೇಂದ್ರ, ರಾಜ್ಯದ ರಾಜಧಾನಿ. ಆದರೆ ನನಗೆ ಜನ್ಮ ಕೊಟ್ಟ 1000 ಜನವಸ್ತುಗಳಂಥ ಪುಟ್ಟದಾದಂಥ ಗ್ರಾಮದಲ್ಲಿ ಗ್ರಾಮೀಣ ಭಾಗದ ಜನತೆಗೆ ವೈದ್ಯಕೀಯ ಸೌಲಭ್ಯ ದೊರೀಬೇಕು, ಅವರು ವೈದ್ಯಕೀಯ ಸೌಲಭ್ಯದಿಂದ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತು ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೇಶ್ ಅನ್ನೋ ಹಾಗೆ ಹಡತಾಯಿ ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅನ್ನೋ ವಿಚಾರದಲ್ಲಿ ನನಗೆ ಭಾಳಷ್ಟು ನಂಬಿಕೆ ಇದೆ. ಅದಕ್ಕೆ ನಾನು ಜನ್ಮ ಕೊಟ್ಟ ಭೂಮಿಯಲ್ಲೇ, ನೆಲದಲ್ಲೇ ನಾನು ವೈದ್ಯಕೀಯ ಮಹಾವಿದ್ಯಾಲಯ ಮಾಡಿದೆ. ಆಮೇಲೆ ಇವತ್ತು BAMS ಕಾಲೇಜ್ ಮಾಡಿದೆವು, BSc ನರ್ಸಿಂಗ್ ಕಾಲೇಜ್ ಇದೆ, ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜ್ ಇದೆ, LKGಲಿಂದ PUCವರೆಗೂ ಕೂಡ
ನಾವು CBSE ಶಾಲೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ ಅದೇ ಗ್ರಾಮದಲ್ಲಿ. ಎಸ್, ಮುಂದಿನ ರಾಜಕಾರಣಕ್ಕೆ ಅವಕಾಶವಾಗಿ ನೀವು ಕಾಯ್ತಾ ಇದ್ದೀರಾ ಸರ್? ನಾನು ಯಾರ ಮನೆಗೂ ಹೋಗಿ ಲಾಬಿ ಮಾಡೋ ಪ್ರವೃತ್ತಿ ಇಲ್ಲ. ಅಧಿಕಾರಕ್ಕಾಗಿ ಲಾಬಿ ಮಾಡುವ ಅವಶ್ಯಕತೆಯೂ ನನಗಿಲ್ಲ. ನಾನು ಅಧಿಕಾರದಿಂದ ವಂಚಿತ ಆದ ಸಂದರ್ಭದಲ್ಲಿ ನಾನು ರೈತರಿಗೆ ಅನುಕೂಲ ಆಗಲಿ ಅಂತ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದೇನೆ. 15,000 ಟನ್ನು ಕಬ್ಬು ನುಡಿಸುವ ಸಾಮರ್ಥ್ಯ ಇರುವಂಥ ಸಕ್ಕರೆ ಕಾರ್ಖಾನೆ, 200 KLPD ಡಿಸ್ಟಿಲರಿ ಇದೆ. ಮತ್ತು ಈ ಖಾಲಿ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣದಿಂದ ವಿಮುಖನಾದಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ನಿಂತು ಹೋಗಿತ್ತು ರನ್ನನ ನೆಲದಲ್ಲಿ, ಮುಧೋಳದಲ್ಲಿ. ಅದನ್ನು ಲೀಸ್ ಮೇಲೆ 30 ವರ್ಷ ಲೀಸ್ ಮೇಲೆ ಕೂಡ ನಾನು ತಗೊಂಡು ಈಗ ನಡೆಸಲಿಕ್ಕೆ ಪ್ರಾರಂಭ ಮಾಡೀನಿ. ಅದರ ಜೊತೆಗೆ ಈ ಸಮಯದ ಸದ್ವಿನಿಯೋಗ ಮಾಡ್ಕೋಬೇಕಂತೇಳಿ ನಾನು ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಿದ್ದೀನಿ. 1 ವರ್ಷ ಮುಗಿದು 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ. ಇವತ್ತು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ, ಅವಳಿ ಜಿಲ್ಲೆ ಜನರಿಗೆ ಆ ವೈದ್ಯಕೀಯ ಮಹಾವಿದ್ಯಾಲಯ ಭಾಳಷ್ಟು ಪ್ರಯೋಜನ ಆಗಿದೆ. ಅದೇ ರೀತಿ ನಮ್ಮ ಸಕ್ಕರೆ ಕಾರ್ಖಾನೆ, ಬಾಡಗಂಡೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ, ಅದು 2 ಜಿಲ್ಲೆಯ ರೈತರಿಗೆ ಅನುಕೂಲ ಆಗಿದೆ. ಸಾವಿರಾರು ದುಡಿಯುವ ಕೈಗಳಿಗೆ ಉದ್ಯೋಗ ಕೂಡ ದೊರೆತಿದೆ. ಅನೇಕ ಸಂಸ್ಥೆಗಳಿಗೆ ನಾವು ಹುಟ್ಟಾಕಿದೆವು, ನಾನು ನನ್ನ ಸಂಗಡಿಗರು. ಅದರ ಮುಖಾಂತರ ಅಂದಾಜು ಒಂದು 10,000 ಜನ ಇವತ್ತು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ನಲ್ಲಿ ನಮ್ಮ ಸಂಸ್ಥೆ ಕೆಳಗೆ ತಮ್ಮ ಜೀವನ ಸಾಗಿಸ್ತಾರೆ. ಅದು ನನಗೆ ನೆಮ್ಮದಿ. ಇವತ್ತು ಅಧಿಕಾರ ಸಿಗಲಿಲ್ಲ ಅಂತೇಳಿ ಯಾರ್ದಾರ ಮನೆ ಬಾಗಿಲಿಗೆ ಅಡ್ಡಾಡಿ ನನಗೆ ಅಧಿಕಾರ ಕೊಡ್ರಿ ಅಂಥೇಳಿ ಪರಿತಪಿಸೋ ವ್ಯಕ್ತಿನ ಅಲ್ಲ. ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಸಮಾಜಕ್ಕೆ ಬೇರೆ ರೂಪದಿಂದ ಸೇವೆ ಮಾಡ್ಬೇಕಂತೇಳಿ ನಾವು ಅನೇಕ ಸಂಸ್ಥೆಗಳಿಗೆ ನಾವು ಹುಟ್ಟಾಕಿ ಅದರ ಮುಖಾಂತರ ಜನರಿಗೆ ಸೇವೆ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. 60 ವರ್ಷದ ನಿಮ್ಮ ರಾಜಕೀಯ ಜೀವನ, ಅವಾಗಿನ ರಾಜಕೀಯ ಜೀವನಕ್ಕೂ ಈಗ ನಡೀತಾ ಇರುವಂಥ ರಾಜಕಾರಣಕ್ಕೂ, ಅವಾಗಿನ ದೂರದೃಷ್ಟಿಯ ಅಭಿವೃದ್ಧಿಯ ಕೋನ, ಈಗಿನ ನಡೀತಾ ಇರುವಂಥ ಹತ್ತಿರದ ಅಭಿವೃದ್ಧಿಯ ಕೋನಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ಮತ್ತು SR ಪಾಟೀಲ್ ಸರ್ ಅವರು ಯಾವ ರೀತಿ ನೋಡ್ತೀರಿ ಸರ್? ನನಗೆ ಇವತ್ತು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಭ್ರಷ್ಟಾಚಾರದಿಂದ ತುಂಬಿ ತುಳ್ಕಾಡ್ಲಿಕ್ಕೆ ಹತ್ತಿದೆ. ಬಹುತರವಾಗಿ ರಾಜಕಾರಣಕ್ಕೆ ಸೇರ್ಪಡೆ ಯಾಕೆ ಆಗಬೇಕು? ಜನಸೇವೆ ಮಾಡಬೇಕು. ಒಂದು ರಾಜಕೀಯ ಅಧಿಕಾರದಿಂದ ಪರಿಣಾಮಕಾರಿಯಾಗಿ ಜನರ ಸಮೀಪಕ್ಕೆ ಹೋಗಿ ಅವ್ರ ಸೇವೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ರಾಜಕೀಯ ಅಧಿಕಾರಕ್ಕೆ ಬೆನ್ನು ಹತ್ತಿರ್ತಾರೆ ಎಲ್ಲರೂ. ಆದರೆ ಇವತ್ತು ರಾಜಕೀಯ ಅಧಿಕಾರ ತೆಗೆದುಕೊಂಡ ನಂತರ ಭಾಳಷ್ಟು ಜನ, ಮೆಜಾರಿಟಿ ಆಫ್ ಪೀಪಲ್ ದೇ ಆರ್ ಇನ್ವಾಲ್ವ್ಡ್ ಇನ್ ಎ ಕರಪ್ಟ್ ಪ್ರಾಕ್ಟೀಸ್. ರಾಜಕಾರಣ ಅಂದರೆ ಏನಾಗಿಬಿಟ್ಟಿದೆ ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಒಂದು ಬಿಸ್ನೆಸ್ ಆದಂಗಾಗಿದೆ. ದುಡ್ಡು ಹಾಕೋದು, ದುಡ್ಡು ತೆಗೆಯೋದು, ಕಮರ್ಷಿಯಲ್. ಭಾಳ ನೋವಿನ ಸಂಗತಿ ಇದು. ಜನರ ದುಃಖ ದುಮ್ಮಾನಕ್ಕೆ ನಾವು ಭಾಗಿಯಾಗಬೇಕು, ಕಷ್ಟದಲ್ಲಿರುವಂಥ ಜನಕ್ಕೆ ನಾವು ಸಹಾಯ ಮಾಡಬೇಕು, ಕಣ್ಣೀರು ಒರೆಸ್ಬೇಕು. ಯಾವ ಭಾಗದಿಂದ ನಾವು ಆಯ್ಕೆಯಾಗಿದ್ದೇವೆ ಆ ಭಾಗದ ಜನಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಒಂದು ರಾಜಕೀಯ ಅಧಿಕಾರದ ಶಕ್ತಿಯಿಂದ ಸಹಾಯ ಮಾಡಬೇಕನ್ನುವಂಥ ಉದ್ದೇಶ ಇಲ್ಲ. ಬಹುತರವಾಗಿ ಬಹಳಷ್ಟು ಜನ, ಎಲ್ಲರೂ ಅಂತ ಹೇಳೋದಿಲ್ಲ, ಬಹಳಷ್ಟು ಜನ ದುಡ್ಡಿಗೆ ಬೆನ್ನು ಹತ್ತಿ ರಾಜಕಾರಣಿಗಳಂದ್ರೆ ಜನ ಮೂಗು ಮುರಿಯುವಂಥ ಸ್ಥಿತಿಗೆ ಬಂದು ತಲುಪೈತಿ. ಮೊದಲು ಹಿಂಗೆ ಇದ್ದಿದ್ದಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಪೂರ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಒಂದು 3-4 ದಶಕ ರಾಜಕಾರಣಿಗಳ ಬಗ್ಗೆ ಭಾಳಷ್ಟು ಗೌರವ ಇತ್ತು. ನೋಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಹಿರಿತನದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮ್ಮಿಕ್ಕಿ ಬ್ರಿಟಿಷರ ಲಾಠಿ ಏಟು, ಬೂಟಿನ ಏಟಿಗೂ ಲೆಕ್ಕಿಸಲಾರದೆ ದೀರ್ಘಕಾಲ ಜೈಲುವಾಸ ಅನುಭವಿಸಿನೂ ದೇಶಕ್ಕೆ ಸ್ವಾತಂತ್ರ್ಯ ಪಡೀಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ಪ್ರಜಾಪ್ರಭುತ್ವ ಬಂದ ನಂತರ ಇವತ್ತು ಜನಪ್ರತಿನಿಧಿಗಳು, ವಿಶೇಷವಾಗಿ ಜನಪ್ರತಿನಿಧಿಗಳು ತಮ್ಮ ಭಾಗದ ಬಗ್ಗೆ ಲಕ್ಷ್ಯ ಕೊಡಲಾರ್ದ ಏನೋ ಒಂದು ದೊಡ್ಡ ದೊಡ್ಡ ಕಾಮಗಾರಿಗಳಂತಂದ್ರೆ ಆ ಕಾಮಗಾರಿಯಲ್ಲೇ ಕಮಿಷನ್ ಪಡೆಯುವಂಥ
ಕೆಲಸ ಕಾರ್ಯಗಳನ್ನು ನೋಡಿ ನನಗಂತೂ ರೋಷ ಹೋಗಿದೆ. ಇದು ಭ್ರಷ್ಟಾಚಾರ ಇಷ್ಟು ಅತಿಯಾಗಿ ಇರುವುದು ಬಹುತರವಾಗಿ ಈ ನಾಡಿಗೆ, ರಾಷ್ಟ್ರಕ್ಕೆ ಇದು ಒಳ್ಳೆಯದಲ್ಲ. ಸರಿ, SR ಪಾಟೀಲ್ ಸರ್ ಅವರು ಮುಂದಿನ ನಡೆ, ರಾಜಕೀಯ ದೂರದೃಷ್ಟಿಕೋನ ಮತ್ತು ತಾವು ಫಾಲೋ ಮಾಡುವಂಥ ತತ್ವ ಸಿದ್ಧಾಂತಗಳನ್ನು ಮತ್ತು ಈ ರಾಜಕೀಯದಲ್ಲಿ ಈಗಿನ ಸಂದರ್ಭದಲ್ಲಿ ನಿಮಗೆ ಅದು ಸೂಟ್ ಆಗಬಹುದಾ? ನಾನು ಏನು ವಿಚಾರ ಮಾಡಿದ್ದೀನಿ ಅಂದರೆ, ಇವತ್ತು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನಮ್ಮ ದೇಶ ಸಿಲುಕೊಂಡಿತ್ತು. ಆವಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರ ಹಿರ್ತನದಲ್ಲಿ ಕೋಟ್ಯಾಂತರ ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ಅನೇಕ ಕಷ್ಟ, ನೋವು, ದುಃಖ, ದುಮ್ಮಾನ, ಜೈಲುವಾಸ ಮತ್ತು ಒಂದೇ ಮಾತರಂ ಅಂತೇಳಿ ನೇಣಗಂಬ ಏರಿ ಜನ ಆಗಿದ್ದರು. ಸ್ವಾತಂತ್ರ್ಯ ತಂದು ಕೊಟ್ಟ ನಂತರ ಇವತ್ತು ಚಿತ್ರಣ ಭಾಳ ಬದಲಿಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಅದಕ್ಕೆ ನನಗೇನಿದೆ, ನಾನು ನನಗೆ ಯಾವ ಅವಕಾಶವನ್ನು ಕೊಟ್ಟಿದ್ದಾರೆ ನನ್ನ ಪಕ್ಷದವರು, ಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕಾಗಿ, ಮೇಲ್ಮನೆ ಶಾಸಕನಾಗಿ ಅಥವಾ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ನಾನು ಏನು ಕೆಲಸ ಮಾಡೀನಿ ಅದು ನಾನು ತೃಪ್ತಿ ತಂದುಕೊಟ್ಟಿನಿ. ಪ್ರಾಮಾಣಿಕವಾಗಿ ಬದ್ಧತೆ ನಿಷ್ಠೆಯಿಂದ ನಾನು ನನ್ನ ಕುರ್ಚಿಗೆ ನ್ಯಾಯ ಒದಗಿಸಿದ್ದೀನಿ. ಕುರ್ಚಿಯಲ್ಲಿ ಕುಬ್ಜನಾಗಿ ನಾ ಕುಂತಿಲ್ಲ, ನಾ ಕುಂದಿರೋದನ್ನು ಕುರ್ಚಿಗೆ ಗೌರವ ಬರುವಂತೆ ನಾ ಕೆಲಸ ಮಾಡೀನಿ ಅಂತೇಳಿ ನಾನು ಅತ್ಯಂತ ಹೆಮ್ಮೆಯಿಂದ, ಗರ್ವದಿಂದ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಭಾಳಷ್ಟು ಜನ ಆ ಕುರ್ಚಿ ಪ್ರಭಾವದಿಂದ ದೊಡ್ಡವರಾಗಿ ಕಾಣ್ತಾರೆ. ನಮ್ಮಿಂದ ಕುರ್ಚಿಗೆ ಮರ್ಯಾದೆ ಬರಬೇಕು, ಆ ಕುರ್ಚಿಯಿಂದ ನಮಗೆ ಮರ್ಯಾದೆ ಬರಬಾರ್ದು ಅನ್ನುವಂಥ ಸಿದ್ಧಾಂತ ನಂದು. ಆದರೆ ಇವತ್ತು ರಾಜಕೀಯ ಅಧಿಕಾರದಿಂದ ನಾವು ದೂರಿದ್ದ ಈಗ ನಾನು ಅನೇಕ ಸಂಘ ಸಂಸ್ಥೆಗಳು, ವೈದ್ಯಕೀಯ ಮಹಾವಿದ್ಯಾಲಯ ಹಿಡ್ಕೊಂಡು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಬ್ಯಾಂಕಿಂಗ್ ಸಂಸ್ಥೆಗಳನ್ನು, ಆಮೇಲೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಾರ್ಖಾನೆಗಳನ್ನು ನಾವು ಪ್ರಾರಂಭ ಮಾಡಿ ಅದ್ರ ಮುಖಾಂತರ ನಾವು ಜನಸೇವೆ ಮಾಡ್ತೇವೆ. ಅದು ನನಗೆ ತೃಪ್ತಿ ತಂದು ಕೊಟ್ಟಿದೆ. ಇನ್ನು ಮುಂದಿನ ನಿರ್ಮಾಣದಲ್ಲಿ ನೀವೇನು ಕೇಳಿದಂಥ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ, ಉತ್ತರ ಕರ್ನಾಟಕಕ್ಕೆ ಏನೇನು ಅನ್ಯಾಯ ಆಗಿದೆ ಅವನ್ನೆಲ್ಲ ಸರಿದೂಗಿಸಲಿಕ್ಕೆ ನಾವು ಉತ್ತರ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕಂತೇಳಿ ನನ್ನ ವಿಚಾರ ಮಾಡಿ ವಿಧಾನ ಪರಿಷತ್ತಿನ ವೇದಿಕೆ ಮೇಲೆ ಬಹಳಷ್ಟು ಸುದೀರ್ಘವಾಗಿ 24 ವರ್ಷಗಳ ಕಾಲ ನಾನು ಈ ಭಾಗದ ಜನತೆಗೆ ಏನು ನ್ಯಾಯ ಒದಗಿಸ್ಬೇಕು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀನಿ. ಇವತ್ತು ವಿಧಾನಸೌಧದ ಹೊರಗಿದ್ದೇವೆ ನಾವಾಗ. ಈಗ ಹೊರಗಿದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅನ್ಬೇಡ್ರಿ ನೀವು, ಒಳಗಿದ್ದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೊರಗೂ ಕೂಡ ಮಾಡ್ಬೋದು. ಇವತ್ತು ಬಹಳಷ್ಟು ನಮಗೆ ಮಲತಾಯಿ ಧೋರಣೆ, ಎಲ್ಲ ಪಕ್ಷದ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸಿದೆ. ಉತ್ತರ ಕರ್ನಾಟಕದ ಒಳಿತಿಗಾಗಿ, ಉನ್ನತಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಎಲ್ಲ ಪಕ್ಷಗಳು, ನನ್ನ ಪಕ್ಷ ಹಿಡ್ಕೊಂಡು ಇವು ನಾವು ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ನಮ್ಮ ಜನ. 3 ಕೋಟಿಗಿಂತ ಹೆಚ್ಚು ಜನ ಇವತ್ತು ಅನೇಕ ಯೋಜನೆಗಳು ಇವತ್ತು ನೆದಗುದಿಗೆ ಬಿದ್ದಿದ್ದಾವೆ. ಇವತ್ತು ನೋಡಿ, ಈ ರಾಜ್ಯದ ಕನ್ನಡಾಂಬೆ 2 ಕಣ್ಣು ಅಂದರೆ, ಒಂದು ಕಾವೇರಿ, ಇನ್ನೊಂದು ಕೃಷ್ಣೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. ಇವತ್ತು ನಮಗೆ 907 TMC ನೀರು ಅಲೋಕೇಶನ್ ಆಗಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ. ಕೃಷ್ಣೆ ನೀರು 907 TMC ಉತ್ತರ ಕರ್ನಾಟಕದ 7 ಜಿಲ್ಲೆಗೆ ಪ್ರಯೋಜನ ಆಗುವಂಥ ಕೆಲಸ ಆಗಿದೆ. ಆದರೆ ಅದು ಸದ್ವಿನಿಯೋಗ ಆಗ್ತಾಯಿಲ್ಲ. ಈ ಯೋಜನೆ ಎಲ್ಲ ನೆದೆಗುದಿಗೆ ಬಿದ್ದಿದೆ. 1964 ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಗೆಲ್ಲ ಹಾಕಿದರು. 66 ದಶಕ ದಾಟಿ ಬಂದೆವು. ಇವತ್ತಿಗೂ ಆ ಯೋಜನೆ ಪೂರ್ತಿಯಾಗಿಲ್ಲ. ಆ 907 TMC ನೀರಿನ ಸಂಪೂರ್ಣ ಬಳಕೆ ಆದ್ರೆ, ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಪೂರ್ತಿ ಆದ್ರೆ, ಮಹದಾಯಿ ಯೋಜನೆ ಇವತ್ತು ಕಾರ್ಯರೂಪಕ್ಕೆ ಬಂದ್ರೆ, ಆ ನವಲಿ ಸಮಾನಾಂತರ ಬ್ಯಾರೇಜು ಇವತ್ತು ಕಾರ್ಯರೂಪಕ್ಕೆ ಬಂದರೆ ಇಡೀ ಉತ್ತರ ಕರ್ನಾಟಕ ಸಮೃದ್ಧಿಯಿಂದ ಕಂಗೊಳಿಸ್ತೈತೆ. ಇದಲ್ಲದೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ದಕ್ಷಿಣ ಕರ್ನಾಟಕ ಜೊತೆ ಹೋಲಿಸಿ ನೋಡಿದರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದೆ. ಸಾಹಿತ್ಯ ಕ್ಷೇತ್ರ ಇರ್ಬೋದು, ಕಲೆ, ಸಂಸ್ಕೃತಿ, ಯಾವುದೇ ಕ್ಷೇತ್ರಕ್ಕೆ ಎತ್ಕೊಳ್ಳಿ ನೀವು, ಔದ್ಯೋಗಿಕ ಕ್ಷೇತ್ರ ತೆಗೆದುಕೊಳ್ಳಿ, ಎಲ್ಲದರಲ್ಲೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಬಂದಿದೆ. ಅದಕ್ಕೆಲ್ಲ ರಾಜಕೀಯ ಪಕ್ಷಗಳೇ ಕಾರಣ
ಅನ್ನುವಂಥ ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೇನೆ. ಅದಕ್ಕೆ ಉತ್ತರ ಕರ್ನಾಟಕದ ಏನು ನ್ಯಾಯ ದೊರಕಿಸಿಕೊಡ್ಬೇಕಲ್ಲ, ಅದಕ್ಕೆ ನಾವು ವಿಧಾನಸೌಧ ಹೊರಗಿನಿಂದ ಇನ್ನು ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ನಾನು ನಿರ್ಧಾರ ಮಾಡಿದೆ. ಸರಿ, ಈ ಕಾರ್ಯಕ್ಕೆ ಈ ಒಂದು ಹೋರಾಟಕ್ಕೆ ತಾವು ನಿರ್ಣಯ ಕಟ್ಕೊಂಡಿದ್ರಿ. ಈಗಿದ್ದಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳು ಈ ವಿಷಯದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಬಹುದಾ ಸರ್? ನೋಡಿ, ನನಗೆ ಜನಪ್ರತಿನಿಧಿಗಳಿಗಿಂತ ಹೆಚ್ಚು ಈ ಕೆಲಸಕ್ಕೆ ನಮಗೆ ಜನರ ಭಾಗಿಯಾದ್ರೆ ಅದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ನಾವು ಕೈಗೆತ್ತಿಕೊಂಡಾಗ ಜನರ ಅದು ಜನಾಂದೋಲನವಾಗಿ ರೂಪುಗೊಳ್ಬೇಕು. ಪೀಪಲ್ ಪಾರ್ಟಿಸಿಪೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಬರೀ ಕೇವಲ ನಾಯಕರ ಜೊತೆ ಇದ್ದು ಹೋರಾಟ ಮಾಡಿದರೆ ಕೆಲಸ ಆಗೋದಿಲ್ಲ. ಜನಸಾಮಾನ್ಯರು ಅದರಲ್ಲಿ ಭಾಗಿಯಾಗಬೇಕು. ಜನಸಾಮಾನ್ಯರು ಎಲ್ಲರೂ ಆ ಕೆಲಸದಲ್ಲಿ ಭಾಗಿಯಾದರೆ ಅದು ಜನಾಂದೋಲನವಾಗಿ ರೂಪುಗೊಂಡ್ರೆ ಎಲ್ಲರೂ ನಮ್ಮ ಕಡೆ ಕಣ್ ತೆಗಿತಾರೆ. ಎಲ್ಲ ಜನಪ್ರತಿನಿಧಿಗಳು ಬರ್ತಾರೆ, ಮುಖ್ಯಮಂತ್ರಿನೂ ಬರ್ತಾರೆ, ಅವಶ್ಯವಿದ್ದರೆ ಕೇಂದ್ರದ ಮಂತ್ರಿಗಳು, ಪ್ರಧಾನಮಂತ್ರಿ ಕೂಡ ಇತ್ತಾಗ ಲಕ್ಷ್ಯ ವಹಿಸ್ತಾರೆ. ಈಗ ಮೊದಲ ಜನರಿಗೆ ಬೇಕಾದಂಥ ಕಾರ್ಯ ಇದು. ಜನರು ಇದರಾಗೆ ಭಾಗಿಯಾದ್ರೆ ಅದು ಜನಾಂದೋಲನವಾಗಿ ಪರಿವರ್ತನೆ ಹೊಂದಿದ್ರೆ ಎಲ್ಲರೂ ನಾವು ಕರೀಲಿಲ್ಲ ಅಂದ್ರೂ ಓಡಿ ಬರ್ತಾರೆ ಅವರು. ನಾವು ಈ ಜನಪ್ರತಿನಿಧಿಗಳ ಬೆನ್ನು ಹತ್ತಿ ಹೋಗಬಾರ್ದು. ಜನರ ಪರವಾಗಿ ಜನರಲ್ಲಿ ನಾವು ಜಾಗೃತಿ ಮೂಡಿಸಿ ಇಡೀ ಉತ್ತರ ಕರ್ನಾಟಕದ ತುಂಬ ನಾವು ಸಂಚಾರ ಮಾಡಿ ಉತ್ತರ ಕರ್ನಾಟಕದ ಜನತೆಗೆ ಯಾವ ರೀತಿ ನಮ್ಗೆ ಅನ್ಯಾಯ ಆಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನೆಲ್ಲ ಮನವರಿಕೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಪ್ರಾರಂಭ ಮಾಡಬೇಕು. ನಾವು ನಮ್ಮ ಅನೇಕ ಸ್ನೇಹಿತರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಕೆಲಸ ಮಾಡಬೇಕಂತ ನಂದು ಪ್ರಬಲವಾದಂಥ ಸ್ವತಂತ್ರವಾಗಿ ಈ ಕೆಲಸ ಮಾಡಬೇಕು ಇದೆ. ಅದರಲ್ಲಿ ಜನ ಭಾಗಿಯಾಗಿ ಜನ ಬೆಂಬಲ ಕೊಟ್ಟಾಗ ನೀವೇನು ಕೇಳಿದಿರಲ್ಲ, ನಿಮ್ಗೆ ಶಾಸಕರು ಸಹಾಯ ಮಾಡ್ತಾರೋ, ಸಂಸದರು ಸಹಾಯ ಮಾಡ್ತಾರೋ ಇಲ್ಲೋ, ಜನ ಬೆಂಬಲ ಕೊಟ್ಟಾಗ ಅವರು ನಾವು ಬ್ಯಾಡಂದ್ರು ಓಡಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನನ್ನ ವಿಚಾರ ಇದು. ಈ 2.5 ವರ್ಷದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ ಮತ್ತು 1.5 ವರ್ಷದ BJP JDS ಮೈತ್ರಿ ಮತ್ತು ವಿಶೇಷವಾಗಿ ಇಲ್ಲಿ PC ಗದ್ದಿಗೌಡರು ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಅವರ ಕೊಡುಗೆಗಳನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಏನಿದೆ ಸರ್? ಮತ್ತು ನಿಮ್ಮ ಕಾಂಗ್ರೆಸ್ನ 5 ಗ್ಯಾರಂಟಿಯಿಂದ BJP ಶಾಸಕರು ಮತ್ತು ನಿಮ್ಮದೇ ಪಕ್ಷದ ಕೆಲವೊಂದು ಶಾಸಕರು ಈ ಗ್ಯಾರಂಟಿಯಿಂದ ನಮಗೆ ಅನುದಾನ ಬರ್ತಾ ಇಲ್ಲ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳಿಗೆ ಭಾಳಷ್ಟು ಅಂದಾಜು 60,000 ಕೋಟಿಯಷ್ಟು ಹಣ ವಿನಿಯೋಗವಾಗುವುದರಿಂದ ಅಭಿವೃದ್ಧಿಗೆ ಹಣ ಕಡಿಮೆ ಆಗಿದೆ ಅಂಥೇಳಿ ಅಹವಾಲು ನಾನು ಕೂಡ ಭಾಳಷ್ಟು ಭಾಗದಿಂದ ಕೇಳಿದ್ದೀನಿ. ಅದು ಜನಪ್ರತಿನಿಧಿಗಳ ಧ್ವನಿನೂ ಆಗಿರ್ಬೋದು, ಜನಸಾಮಾನ್ಯರ ಧ್ವನಿನೂ ಆಗಿರ್ಬೋದು. ನಮಗೊಂದು ರಸ್ತೆ ಮಾಡಿರಿ, ಇಲ್ಲ ದುಡ್ಡಿಲ್ಲ ಅಂದ ಕೂಡಲೇ ಆ ಭಾಗದ ಜನ ಅಂತಾರೆ, ಏನು ರೀ ದುಡ್ಡಿಲ್ಲ, ನಮ್ಗೆ ರಸ್ತೆ ಅವಶ್ಯಕತೆ ಇತ್ತು, ನಮ್ಗೆ ನೀರಾವರಿ ಮಾಡಿರಿ, ದುಡ್ಡಿಲ್ಲ. ಹೀಗೆ ಹೇಳ್ಕೊತ ಹೋದರೆ ಮತ್ತದು ಸ್ವಲ್ಪ ತೊಂದರೆ ಆಗುತ್ತೆ. ನಾನು ಪಂಚ ಗ್ಯಾರಂಟಿ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ಮಾತು ಕೊಟ್ಟಿದ್ದರು, ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ತಿ ಮಾಡ್ತೀವಿ. ಪ್ರತಿ ವರ್ಷ 40,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಅಳವಡಿಸ್ತೇವೆ. 5 ವರ್ಷದಲ್ಲಿ 2 ಲಕ್ಷ ಕೋಟಿ ಹಣ ವಿನಿಯೋಗ ಮಾಡಿ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದೇ ಅಲ್ಲ, ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳನ್ನು ಪೂರ್ತಿ ಮಾಡ್ತೇವೆ ಅಂತ ಏನು ಹೇಳಿದರು. ಉತ್ತರ ಕರ್ನಾಟಕದ ಯಾವ ಯೋಜನೆಗೂ ಅವ್ರು ಹೇಳಿದಂಗೆ ನಡ್ಕೊಂಡಿಲ್ಲ. ಪಂಚ ಗ್ಯಾರಂಟಿ ವಿಚಾರದಾಗ ಅವ್ರು ಏನು ಮಾತು ಕೊಟ್ಟಿದ್ರು ಅದರ ಪ್ರಕಾರ ನಡ್ಕೊಂಡಿದ್ದಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಈ ನೀರಾವರಿ ಯೋಜನೆಗಳಿಗೆ ಹಣ ಇಡಬೇಕಾಗಿತ್ತಲ್ಲ, ವರ್ಷ 40,000 ಕೋಟಿ ನಾವು ಹಣ ಇಡ್ತೇವೆ ಅಂದಿದ್ದಾರೆ. ಅಂದಾಜು ಒಂದು 20,000 ಕೋಟಿ ಇಟ್ಟಿದ್ದಾರೆ. 2 ಲಕ್ಷ ಕೋಟಿ ಎಲ್ಲಿ ಆಗತ್ತೆ? ಅದು ಹೌದು, ಭಾಳ 1 ಲಕ್ಷ ಕೋಟಿ ಆಗತ್ತೆ. ಅವರು ಪ್ರತಿ ವರ್ಷ 40,000 ಕೋಟಿ ಇಟ್ಟು 5 ವರ್ಷದಲ್ಲಿ 2 ಲಕ್ಷ ಕೋಟಿ ಹಣ ನೀರಾವರಿ ವಿನಿಯೋಗ ಮಾಡಿ ಇವತ್ತು ನೆನೆಗುದಿಗೆ ಬಿದ್ದಂಥ ನೀರಾವರಿ ಯೋಜನೆಗಳು, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ನಾವು ಮುಗಿಸ್ತೇವೆ, ನೀರು ಕೊಡ್ತೇವೆ, ರೈತರ ಭೂಮಿಗೆ ನೀರು ಕೊಡ್ತೇವೆ ಅಂತ ಮಾತೇನು ಕೊಟ್ಟಿದ್ರು ಆ ಮಾತಿನಾಗ ನಡ್ಕೊಂಡಿಲ್ಲ.
ಖಡಾಖಂಡಿತವಾಗಿ ಹೇಳ್ತೀನಿ. ಅದು ನನಗೆ ಭಾಳಷ್ಟು ನೋವಾಗಿದೆ. ನನಗೆ ಅಷ್ಟೇ ನೋವಾಗಿಲ್ಲ, ಇಡೀ ಉತ್ತರ ಕರ್ನಾಟಕ ಜನತೆಗೆ ನೋವಾಗಿದೆ. ಮತ್ತು ಅನೇಕ ಸಂತ್ರಸ್ತರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿಲಿಕ್ಕೆ ಹತ್ತಿದ್ದಾರೆ. ಮೊನ್ನೆ ನಾನು ನೋಡಿದೆ ಕೆಲವು ನ್ಯೂಸ್ನಲ್ಲಿ, ಇಲ್ಲ ಇದು ಪರಿಹಾರಧನಕ್ಕೆ 2 ಲಕ್ಷ ಕೋಟಿ ಹಣ ಖರ್ಚಾಗ್ತಿದೆ ಅಂತೇಳಿ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ಉಪಮುಖ್ಯಮಂತ್ರಿಗಳು, ಅದು ಅವ್ರು ಯಾರು ಫಿಗರ್ ಕೊಟ್ಟಿದಾರ ನನಗೆ ಗೊತ್ತಿಲ್ಲ. 2 ಲಕ್ಷ ಕೋಟಿ ಯಾಕಂತ ಅನ್ನೋದು ಸುಳ್ಳದು. ನೀವು ಅಂದಾಜು 1 ಲಕ್ಷ ಕೋಟಿ ಖರ್ಚು ಮಾಡಿದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ತಿ ಆಕತಿ. 15 ಲಕ್ಷ ಎಕರೆ ನೀರಾವರಿ ಆಕತಿ. ನಾವು ಪ್ರತಿ ವರ್ಷ ಏನು ಗೋವಾಕ್ಕೆ ಹೋಗ್ತಾರೆ ನಮ್ಮ ಜನ ಹೊಟ್ಟೆ ತುಂಬಿಕೊಳ್ಳಿಕ್ಕೆ, ದುಡಿಲಿಕ್ಕೆ, ವಲಸೆ ಹೋಗ್ಯವು, ಮಹಾರಾಷ್ಟ್ರಕ್ಕೆ ಹೋಗ್ಯವು, ಬೆಂಗಳೂರಿಗೆ ಹೋಗ್ಯವು, ಮಂಗಳೂರಿಗೆ ಹೋಗ್ಯವು. ಈ ಯೋಜನೆ ಪೂರ್ತಿ ಮಾಡಿದರೆ ನಾವು ವಲಸೆ ಹೋಗೋದು ಬಿಡಿ, ರಾಷ್ಟ್ರದ ಮೂಲೆಗಳಿಂದ ನಮ್ಮ ಉತ್ತರ ಕರ್ನಾಟಕ ಜನ ವಲಸೆ ಬರ್ತಾರೆ ಉದ್ಯೋಗಕ್ಕಾಗಿ. ಇಲ್ಲಿಂದ ಹೋಗೋದಕ್ಕಿಂತ ಅಲ್ಲಿಂದ ಬರ್ತಾರೆ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಸಂಪತ್ತು ಭರಿತವಾದಂಥ ಉತ್ತರ ಕರ್ನಾಟಕ ಆಗುತ್ತೆ. ಯಾವುದೇ ದೇಶದ ಮುಂದುವರೆದಂಥ ಭಾಗವನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನಮಗೆ ಬರ್ತೈತಿ. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಮಾತಿನಂಗೆ ನಡ್ಕೋಬೇಕಂತ ನಂದಿಷ್ಟೇ. ನನಗೆ ಆ ಪಕ್ಷ ಈ ಪಕ್ಷ ನನ್ನ ಪಕ್ಷ ಅವನ ಪಕ್ಷ ಅಂತ ನನಗೇನಿಲ್ಲ. ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಹಿಂದೆ ನೋಡಿದ್ರೆ ಈ ಭಾಗದ ಜನರ ಸಹನೆ ಕಟ್ಟಿ ಹೊಡಿತೈತಿ. ಮುಂದೆ ಇದು ಯಾವ ರೂಪದಲ್ಲಿ ಇದು ರೂಪಾಂತರಗೊಳ್ದತ್ತ ಅಂತ ಹೇಳೋದು ಕೂಡ ಭಾಳ ಕಷ್ಟ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. PC ಗದ್ದಿಗೌಡರು ಇಲ್ಲಿ ಸತತವಾಗಿ ಸಂಸದರಾಗಿ 4-5 ಬಾರಿ ಆಯ್ಕೆ ಆಗ್ತಾ ಇದ್ದಾರೆ ಮತ್ತು 11 ವರ್ಷದ ಕೇಂದ್ರ ಸರ್ಕಾರದ ಸಾಧನೆ, ಈ ಗದ್ದಿಗೌಡರವರ ಡೆವಲಪ್ಮೆಂಟ್ ವಿಷಯಗಳನ್ನು ಏನಿದಾವೆ? ವ್ಯಕ್ತಿಗತವಾಗಿ ಯಾವ ವ್ಯಕ್ತಿ ಬಗ್ಗೆನೂ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪಕ್ಷದ ವಿಚಾರ ಸಿದ್ಧಾಂತಗಳ ಮೇಲೆ ಮಾತ್ರ ನಾನು ಮಾತಾಡ್ತೇನೆ. ಎಕ್ಸ್ ಹೆಂಗೆ, ವಾಯ್ ಹೆಂಗೆ, ಜಡ್ ಹೆಂಗೆ ಅದನ್ನು ಜನ ನಿರ್ಣಯ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಸರಿ ಸರ್, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಒಂದು ವಿಶೇಷವಾಗಿ ಒಂದು ವರದಿಯ ಬಗ್ಗೆ ನಾವು ಗ್ರೌಂಡ್ ವರ್ಕ್ ನಡೆಸ್ತಾ ಇದ್ದೀವಿ. ಈ ವೋಟ್ ಚೋರ್ ಅನ್ನುವಂಥ ವಿಷಯಗಳನ್ನು ಬರ್ತಾ ಇದೆ. ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ BJP-ಯವರು ಮಾತನಾಡ್ತಾರೆ, ಕಾಂಗ್ರೆಸ್ ಅವರು ಗೆದ್ದಲ್ಲೇ ವೋಟ್ ಚೋರ್ ವಿಷಯ ಇಲ್ಲ, BJP ಗೆದ್ದಲ್ಲೇ ಮಾತ್ರ ಯಾಕೆ ವೋಟ್ ಚೋರ್ ವಿಷಯ ಅನ್ನೋಂಥ ವಿಷಯ ನೋಡ್ರಿ. ಇದ್ರ ಬಗ್ಗೆ ತಾವು ಹಿರಿಯ ರಾಜಕಾರಣಿಗೆ ಒಂದು ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿ ಯಾವ ಪಕ್ಷ ನಾವು ಗೆಲ್ಲಬೇಕು, ಪಕ್ಷ ನಾವು ಅಧಿಕಾರಕ್ಕೆ ಬರಬೇಕು, ಮೆಜಾರಿಟಿ ಸೀಟ್ಸ್ ಬರ್ಬೇಕಂತ ಅವರು ಇನ್ವಾಲ್ವ್ ಆಗೇ ಇರ್ತಾರೆ. ಆಮೇಲೆ ಆ ಅಭ್ಯರ್ಥಿನೂ ಕೂಡ ತನಗೆ ಸಾಧ್ಯದಷ್ಟು ಮತಗಳನ್ನು, ತನಗೆ ಬೇಕಾಗುವ ಮತಗಳನ್ನು ಅದರಾಗ ಸೇರಿಸುವಂಥ ಕೆಲಸ ಮಾಡಿರ್ತಾರೆ. ಆಗಿಲ್ಲ ಅಂತಲ್ಲ, ವೋಟ್ ಚೋರು ಆಗಿದೆ. ಇದು ಸರ್ವಸಾಮಾನ್ಯವಾಗಿ ನಡೀತಾ ಬಂದಿದೆ. ಅವಾಗ ಅವರು ಎದುರಾಳಿಗಳಿರುವಂಥವ್ರು, ಚುನಾವಣೆಯಲ್ಲಿರುವಂಥವ್ರು, ಅವರು ಕೂಡ ಬೋಗಸ್ ವೋಟರ್ ಲಿಸ್ಟ್ ತಯಾರಾದಾಗ BLA 2 ಅಂತ ಇರ್ತಾರೆ, ಬೂತ್ ಲೆವೆಲ್ ಏಜೆನ್ಸಿ. ಅವರು ಯಾವುದು ಬೋಗಸ್ ವೋಟ್ ಮತದಾರ ಯಾದಿಯಲ್ಲಿ ಸೇರ್ಪಡೆ ಆಗಿದೆ ಅದನ್ನು ತೆಗೆದು ಹಾಕಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಬೇಕು. ಇದು ಈಗ ನೀವು ಚುನಾವಣೆ ನಿಂತಿದ್ದೀರಿ, ನಾನು ನಿಂತಿದ್ದೀನಿ, ನೀವು ಗೆಲ್ಲಬೇಕಂತೇಳಿ ನೀವು ಏನೇನೋ ಎಲ್ಲಿ ಅವ್ರನ್ನಾರ ಕರ್ಕೊಂಬಂದು ಮತದಾರ ಪಟ್ಟಿಯಲ್ಲಿ ಸೇರಿಸ್ಬೋದು. ಆವಾಗ ನಾ ಏನು ಮಾಡಬೇಕು, ಈ ಬೋಗಸ್ ಆಗಿ ನೀವು ಎಲ್ಲೆಲ್ಲಿ ಅವ್ರನ್ನ ಹೊರಗಿನವ್ರನ್ನ ಕರ್ಕೊಂಬಂದು ಇಲ್ಲಿ ನೀವು ನಮ್ಮ ಈ ಮತದಾರ ಪಟ್ಟಿ ಸೇರಿಸಿದ್ರಲ್ಲ, ಅವರು ಮೂಲತಃ ಎಲ್ಲಿದ್ದರು, ಅಲ್ಲಿ ಅವರು ಡಿಲೀಟ್ ಆಗಿದಾರೋ ಇಲ್ಲೋ ಅದನ್ನು ನೋಡೋದು ನಮ್ಮ ಜವಾಬ್ದಾರಿನೂ ಇದೆಯಲ್ಲ. ಅದಕ್ಕೆ ಈಗ ಸರ್ವಸಾಮಾನ್ಯವಾಗಿ ವೋಟ್ ಚೋರ್ ಆಗಿಲ್ಲ ಅಂತ ನಾ ಹೇಳೋಲ್ಲ, ಆಗಿದ್ದಾವೆ. ಆದರೆ ಅದನ್ನು ಪ್ರಿವೆಂಟ್ ಮಾಡುವಂಥ ಕೆಲಸ ನಮ್ಮ BLAಗಳ ಮೇಲೂ ಜವಾಬ್ದಾರಿ ಇದೆ, ನಮ್ಮ ಪಕ್ಷದ ನಾಯಕರ ಮೇಲೂ ಜವಾಬ್ದಾರಿ ಇದೆ. ಮತ್ತು ನಾವು ಮಾಡಿದರೆ ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ಎದುರಾಳಿಗಳು ಕೂಡ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಂದು ಶಾಸಕರುಗಳಿಗೆ ಮತ್ತು ನಿಮ್ಮನ್ನು ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನೋಡುವಂಥ ಪ್ರತಿಯೊಂದು ಮತದಾರರಿಗೆ ಮತ್ತು ನಿಮ್ಮ ಅಭಿಮಾನಿ ಬಳಗದವರಿಗೆ ಈ ಒಂದು ಕೃಷ್ಣಾ ಮೇಲುದಂಡೆ ಹೋರಾಟದ ಬಗ್ಗೆ ನೀವೇನು ಮಾತಾಡಿದ್ರಿ, ಇವೆಲ್ಲ ವಿಷಯಗಳ ಬಗ್ಗೆ ಒಂದು ಸಂದೇಶ ಕೊಡೋದಾದರೆ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಆ ಸಂದೇಶ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಉತ್ತರ ಕರ್ನಾಟಕದ ಸಮಸ್ತ ಜನತೆಗೆ ಮನವಿ ಮಾಡ್ಕೋತೀನಿ. ಇವತ್ತು
60 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಮುಗಿಸ್ಲಿಕ್ಕೆ ಎಲ್ಲ ದೃಷ್ಟಿಯಿಂದ ಸರ್ಕಾರ ಮೇಲೆ ಒತ್ತಡ ತರಬೇಕು. ನಾವು ಯಾವ ತ್ಯಾಗಕ್ಕಾದರೂ ಸಿದ್ಧರಾಗಬೇಕಾಗತ್ತೆ. ಇದು ನಮ್ಮ ಭವಿಷ್ಯತ್ತಿನ ಪ್ರಶ್ನೆ. ನಮಗೆ 907 TMC ಕೃಷ್ಣೆ ನೀರಿನ ಸದ್ವಿನಿಯೋಗ ಆದರೆ ಉತ್ತರ ಕರ್ನಾಟಕ ನಿಶ್ಚಿತವಾಗಿಯೂ ನಮ್ಮ ಜನ ವಲಸೆ ಹೋಗುವಂಗಿಲ್ಲ, ಉದ್ಯೋಗ ಅರಸಿ ಎಲ್ಲಿ ಹೋಗಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರದ ಮೂಲೆಗಳಿಂದ ನಮ್ಮ ಉತ್ತರ ಕರ್ನಾಟಕಕ್ಕೆ ಉದ್ಯೋಗ ಅರಿಸಿ ಜನ ಬರುವಂಥ ಕಾಲ ಬರ್ತದೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ಕೋತೀನಿ, ಸರ್ಕಾರದ ಮೇಲೆ ಎಲ್ಲ ರೀತಿಯಿಂದ ಒತ್ತಡ ಹಾಕಬೇಕು. ಈ ಯೋಜನೆ ಪೂರ್ತಿ ಮಾಡಲಿಕ್ಕೆ ಎಲ್ಲ ತ್ಯಾಗಕ್ಕೂ ಕೂಡ ನಮ್ಮ ಉತ್ತರ ಕರ್ನಾಟಕ ಜನ ಸಿದ್ಧ ಆಗಬೇಕನ್ನುವಂಥ ಮನವಿಯನ್ನು ನಾನು ಜನರಿಗೆ ಈ ಸಂದರ್ಭದಲ್ಲಿ ಅರಿಕೆ ಮಾಡಿಕೊಳ್ಳಿಕ್ಕೆ ಇಚ್ಛೆ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಅನೇಕ ವಿಷಯಗಳನ್ನು ಚರ್ಚೆ ಆಯಿತು ಮತ್ತು ವಿಶೇಷವಾಗಿ ಯಶೋಗಾಥೆ ಅನ್ನುವಂಥ ನಿಮ್ಮ ಒಂದು ಲೈಫ್ ಜರ್ನಿ ಬಗ್ಗೆನೂ ಕೂಡ ನಾವು ಮಾತನಾಡಿದ್ವಿ ಮತ್ತು ಕೃಷ್ಣ ಮೇಲುದಂಡೆ ಬಗ್ಗೆ ವಿಷಯಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತನಾಡೋದಕ್ಕಿಂತ ಹೊರಗಡೆ ಇದ್ದು ಇದ್ರ ಬಗ್ಗೆ ಹೋರಾಟ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಇಂಪಾರ್ಟೆಂಟ್ ಇದು ಅಂತ್ಯ ಮತ್ತು ಇದು ಕ್ಲೋಸು ಮತ್ತು ಇದು ಪೂರ್ತಿ ಯಶಸ್ವಿ ಆಗುವವರೆಗೂ ಕೂಡ ನಮ್ಮ ಹೋರಾಟ ಬಿಡೋದಿಲ್ಲ ಅನ್ನುವಂಥ ವಿಷಯಗಳನ್ನು ಮತ್ತು ತತ್ವ ಸಿದ್ಧಾಂತದಿಂದ ಮತ್ತು ಮೂಢನಂಬಿಕೆ ವಿರೋಧದಿಂದ ನೀವು ಬಂದಿರತಕ್ಕಂಥ ವಿಷಯಗಳನ್ನು ಮತ್ತು ಅನೇಕ ವಿಚಾರಧಾರೆಗಳನ್ನು ನ್ಯೂಸ್ 43 ಇಂಡಿಯಾ ಮುಖಾಂತರ ಸುಮಾರು ಹೊತ್ತಿನವರೆಗೆ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ಆ ದೇವರು ನಿಮ್ಮ ಹೋರಾಟಕ್ಕೆ ಯಶಸ್ಸನ್ನು ನೀಡಲಿ ಮತ್ತು ಆ ಭಗವಂತ ಆ ಲೋಕ ಕಲ್ಯಾಣದ ಅವಾಗಿನ ಸಂದರ್ಭದಲ್ಲಿ ನಮ್ಮ ಬಸವಣ್ಣವರ ಅನೇಕ ವಿಚಾರಧಾರೆಗಳನ್ನು ತಾವು ಫಾಲೋ ಮಾಡುತ್ತಾ ಏನು ಬರ್ತಾ ಇದ್ರಿ ಅದಕ್ಕೂ ಕೂಡ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ತೆ, ಥ್ಯಾಂಕ್ ಯು.